ಮಹಿಷ ದಸರಾ ಆಚರಣೆಯ ವೇಳೆ ಮಹಾ ಐಡ್ರಾಮಾ ನಡೆದು ಹೋಗಿದೆ. ತಾವೇ ಹಾಕಿದ್ದಂತಹ ನಿಷೇಧಾಜ್ಞೆಗೆ ಪೊಲೀಸರಿಂದಲೇ ಎಳ್ಳು ನೀರು. ನಿಷೇಧಾಜ್ಞೆ ಹೇರಿದ್ರು, ಬಟ್ ಅದಕ್ಕೇನು ಸೊಪ್ಪು ಹಾಕಿಲ್ಲ. ಕದ್ದು ಮುಚ್ಚಿ ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಆಚರಣೆ ಮಾಡಲಾಗಿದೆ. ದಸರಾ ಆಚರಣೆ ಸಮಿತಿ ಸದಸ್ಯರನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಟೌನ್ ಹಾಲ್ ಹೊರತುಪಡಿಸಿ ಇಡೀ ಮೈಸೂರಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬೆಟ್ಟದಲ್ಲಿ ಮಹಿಷ ಮೂರ್ತಿಗೆ ಪುಷ್ಪಾರ್ಚನೆ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ತಮ್ಮ ಜೀಪಿನಲ್ಲೇ 5 ಬೆಟ್ಟಕ್ಕೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಆ ಮೂಲಕ ಪೊಲೀಸರಿಂದನೇ ನಿಷೇಧಾಜ್ಞೆ ಉಲ್ಲಂಘನೆ ಆಗಿದೆ. ಇದು ಯಾವ ತರ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಪೊಲೀಸರು? ಹಾಗಿದ್ರೆ ಅವರೇನ್ ಜನಸಾಮಾನ್ಯರಿಗೆ ನಿಷೇಧಾಜ್ಞೆ ಜಾರಿ ಮಾಡೋದು, ಅದಾದ್ಮೇಲೆ ಇವರೇ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಏನು ಆಚರಣೆ ಮಾಡಬೇಕು ಅಂತಿದ್ರು, ಯಾವ ಕಾರಣಕ್ಕೆ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಅದಕ್ಕೆ ಇವರೇ ಕರ್ಕೊಂಡೋಗಿ ಅವಕಾಶ ಮಾಡಿಕೊಡೋದು. ನಿಷೇಧಾಜ್ಞೆ ಜಾರಿ ಮಾಡಿದ್ದ ಕಾರಣ ಪುಷ್ಪಾರ್ಚನೆಗೆ ಅವಕಾಶ ಮಾಡಿಕೊಡುವಂತೆ ಈ ಮಹಿಷ ದಸರಾ ಆಚರಣೆಯ ಸಮಿತಿ ಸದಸ್ಯರು ಪಟ್ಟಿ ಹಿಡಿದಿದ್ರು. ಈ ವೇಳೆ ಚಾಮುಂಡಿ ಬೆಟ್ಟಕ್ಕೆ ಏನಾದ್ರು ಬಿಡದೆ ಹೋದ್ರೆ ಮಹಿಷ ದಸರಾಕ್ಕೆ ಬಂದಿದ್ದ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಪಟ್ಟಿ ಹಿಡಿತಾರೆ. ನಂತರ ಕೇವಲ 5 ಮಾತ್ರ ಚಾಮುಂಡಿ ಬೆಟ್ಟಕ್ಕೆ ತೆರಳೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ಟಿರೋದಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಆ 5 ಜನ ಜೀಪ್ನಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಜ್ಞಾನಪ್ರಕಾಶ್ ಸ್ವಾಮೀಜಿ, ಮಾಜಿ ಮೇಯರ್ ಪುರುಷೋತ್ತಮ್, ಹಾಗೆ ಇನ್ನುಳಿದ 3 ಪೊಲೀಸರೇ ಕರ್ಕೊಂಡು ಹೋಗಿರೋದು. ಅಲ್ಲ, ಈ ಮಹಿಷ ದಸರಾ ಸಮಿತಿ ಸದಸ್ಯರು ಗಲಾಟೆ ಮಾಡಿದ ಮಾತ್ರಕ್ಕೆ ಅಥವಾ ಏನೋ ತಪರಾಕಿ ಹಾಕಿದ್ರು ಅಂತ ಪೊಲೀಸರೇ ರಾಜಿ ಮಾಡಿಕೊಂಡು ಅವರನ್ನು ಜೀಪಲ್ಲೇ ಕರ್ಕೊಂಡೋಗಿ ಪುಷ್ಪಾರ್ಚನೆ ಮಾಡಿಸ್ತಾರೆ ಅಂದರೆ ಮತ್ತೆ ನೀವು ನಿಷೇಧಾಜ್ಞೆ ಜಾರಿ ಮಾಡಿದ್ದು ಯಾಕೆ? ಹಾಗಿದ್ರೆ ಪೊಲೀಸರು ಒಂದು ಕಾರ್ಯನಿರ್ವಹಿಸೋ ಬಗೆನಾ ಇದು? ಒಂದು 40-50 ಜನ ಸೇರಿಕೊಂಡು ಧಮಕಿ ಹಾಕ್ತಾರೆ ಅಥವಾ ಈ ರೀತಿ ಪ್ರತಿಭಟನೆಗೆ ಮುಂದಾಗ್ತಾರೆ ಅಂತಿದ್ದ ಹಾಗೇನೆ ಯಾವುದಕ್ಕೆ ಅವಕಾಶ ಇಲ್ವೋ ಅದಕ್ಕೆ ಅವಕಾಶ ಮಾಡಿಕೊಡೋದಕ್ಕಾಗುತ್ತಾ? ಹಾಗಿದ್ರೆ ಇವತ್ತು ಪೊಲೀಸರ ಕಾರ್ಯವೈಖರಿ ಹಾಗಿತ್ತು. ಮೈಸೂರಲ್ಲಿ ಮಹಿಷ ದಸರಾ ಆಚರಣೆ ಮಾಡೋದಕ್ಕೆ ಬಿಡಲ್ಲ ಅಂತ ಮಹಿಷನ ಸ್ಟ್ಯಾಚ್ಯೂ ಏನಿದೆ ಅದನ್ನು ಸಂಪೂರ್ಣವಾಗಿ ಕ್ಲೋಸ್ ಕೂಡ ಮಾಡಿದ್ರು ಹೊರಗಿನಿಂದ, ಅಂದರೆ ಪುಷ್ಪಾರ್ಚನೆ ಮಾಡೋದಕ್ಕೆ ಆಗದೇ ಇರೋ ರೀತಿ. ಬಟ್ ಈ ಮಹಿಷ ದಸರಾ ಸಮಿತಿಯ ಸದಸ್ಯರು ಅಲ್ಲಿ ಹೈಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಒಂದು ವೇಳೆ ನೀವೇನಾದರೂ ಈಗ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇಷ್ಟು ಜನ ಬೆಟ್ಟಕ್ಕೆ ಹೋಗ್ತೀವಿ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ. ಅದರಿಂದ ಪೊಲೀಸರು ಒಂದು 5 ಜನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಇವರೇ ಅಲ್ಲೇ ರಾಜಿ ಸಂಧಾನ ಮಾಡಿಕೊಂಡು 5 ಜನರನ್ನು ಪೊಲೀಸ್ ಜೀಪಲ್ಲಿ ಕರ್ಕೊಂಡು ಹೋಗಿ ಚಾಮುಂಡಿ ಬೆಟ್ಟದಲ್ಲಿ ಮಹಿಷನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿಸೋದ್ರ ಮೂಲಕ ಮಹಿಷ ದಸರಾ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಜೀಪಲ್ಲಿ ಬೇಡ, ನಮ್ಮ ಇದ್ರಲ್ಲಿ ಹೋಗಿ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಮೊದಲಿಗೆ ಮಹಿಷ ದಸರಾ ಆಚರಣೆಗೆ ಅವಕಾಶ ಮಾಡಿಕೊಡಲ್ಲ ಅನ್ನೋದು ಜಿಲ್ಲಾಡಳಿತದ ನಿರ್ಧಾರ ಆಗಿತ್ತು. ಪೊಲೀಸರು ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ರು. ಬಟ್ ಈಗ ಇದಕ್ಕಿದ್ದ ಹಾಗೆ ಪೊಲೀಸರೇ ಕರ್ಕೊಂಡು ಹೋಗಿ ಕದ್ದು ಮುಚ್ಚಿ ಆಚರಣೆಗೆ ಅವಕಾಶ ಮಾಡಿಕೊಡುವಂಥದ್ದೇನಿತ್ತು ಅಂತ?
ಖಂಡಿತ ವಿಜಯ್, ಮೈಸೂರಿನಲ್ಲಿ ಮಹಿಷ ದಸರಾ ವರ್ಸಸ್ ಚಾಮುಂಡಿ ಚಲೋ ಜಟಾಪಟಿ ಜೋರಾಗಿತ್ತು. ಒಂದು ಕಡೆ ಮಹಿಷ ದಸರಾ ಆಚರಣಾ ಸಮಿತಿ ಮಹಿಷ ಮಂಡಲೋತ್ಸವಕ್ಕೆ ಕರೆಯನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಚಾಮುಂಡಿ ಚಲೋವನ್ನು ಅದರ ವಿರುದ್ಧವಾಗಿ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಮೈಸೂರು ಜಿಲ್ಲಾಡಳಿತ ಹಾಗೆ ಪೊಲೀಸರು ಒಂದು ನಿರ್ಧಾರಕ್ಕೆ ಬಂದಿದ್ರು. 144 ಸೆಕ್ಷನ್ ಅನ್ನ ಜಾರಿ ಮಾಡಿ, ಅಂದ್ರೆ ಚಾಮುಂಡಿ ಬೆಟ್ಟ ಮತ್ತೆ ಮಂಡ್ಯ ಮೈಸೂರು ಸಿಟಿ ಪೂರ್ತಿ ಕೂಡ ಒಂದು 144 ಸೆಕ್ಷನ್ ಜಾರಿಯನ್ನ ಮಾಡಿದ್ರು. ಟೌನ್ ಹಾಲ್ ಆವರಣವನ್ನು ಹೊರತುಪಡಿಸಿ ಆ ಒಂದು ಜಾಗದಲ್ಲಿ ಮಹಿಷ ದಸರಾ ಅಂದ್ರೆ ಟೌನ್ ಹಾಲ್ ಆವರಣದಲ್ಲಿ ಮಹಿಷ ದಸರಾ ಆಚರಣೆಗೆ ಒಂದು ಅವಕಾಶವನ್ನ ಪೊಲೀಸ್ ಇಲಾಖೆ ಕಲ್ಪಿಸಿತ್ತು. ಆದ್ರೆ ಇದೀಗ ಪೊಲೀಸರು ತಮ್ಮ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರೋದನ್ನ ಮರ್ತೇ ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅವರು ಮಾಡಿದಂತ ಕಾನೂನಿಗೆ ಎಳ್ಳಿನೂರನ್ನ ಬಿಟ್ಟು ಇದೀಗ ಏನು ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ದಸರಾ ಆಚರಣೆಗೂ ಕೂಡ ಅವಕಾಶವನ್ನು ಕಲ್ಪಿಸಿರುವಂತದ್ದು. ಅಂದ್ರೆ ಮಹಿಷಾಸುರನ ಒಂದು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಇದಕ್ಕೆ ಅವಕಾಶವನ್ನು ಕಲ್ಪಿಸಿರುವಂತದ್ದು. ಅದರಲ್ಲೂ ಕೂಡ ಸ್ವತಃ ಪೊಲೀಸರು ತಮ್ಮ ಪೊಲೀಸ್ ಜೀಪಿನಲ್ಲೇ ಅವರನ್ನ ಕರ್ಕೊಂಡು ಹೋಗಿ ಪುಷ್ಪಾರ್ಚನೆಗೆ ಅವಕಾಶವನ್ನು ಕಲ್ಪಿಸಿರುವಂತದ್ದು ಬಹಳಷ್ಟು ಟೀಕೆಗಳಿಗೆ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಪೊಲೀಸರು ಬೆಳಗಿನಿಂದಲೂ ಕೂಡ ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಚಾಮುಂಡಿ ಬೆಟ್ಟದಲ್ಲಿ ಜಾರಿ ಮಾಡಿದ್ದಾರೆ. ಒಬ್ಬ ಭಕ್ತರನ್ನು ಕೂಡ ಆ ಒಂದು ಬೆಟ್ಟಕ್ಕೆ ತೆರಳೋದಕ್ಕೂ ಕೂಡ ಬುಡಲು ಹಿಂದೇಟನ್ನು ಆಗ್ತಾ ಇರುವಂತದ್ದು. ಅಂದ್ರೆ ಚಾಮುಂಡಿ ಬೆಟ್ಟದ ತಳಭಾಗದಲ್ಲೇ ತಡೆದು ವಾಪಸ್ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮಹಿಷ ದಸರಾ ಆಚರಣೆಯ ಒಂದು ಸಮಿತಿಯ ಸದಸ್ಯರಿಗೆ ಯಾಕೆ ಅವಕಾಶವನ್ನು ಕೊಟ್ಟರು ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಸದ್ಯಕ್ಕೆ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಪೊಲೀಸರು ಮಾಡಿದಂತಹ ಕಾನೂನನ್ನ ಪೊಲೀಸರೇ ಮುರಿದಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಅಲ್ಲದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಒಂದು ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದು. ಏನಾದ್ರೂ ನೀವು ಅವಕಾಶವನ್ನ ನಾಳೆ ಕೊಟ್ರೆ ಖಂಡಿತವಾಗಿಯೂ ಕೂಡ ನಾವು ದಸರಾ ಉದ್ಘಾಟನೆಗೂ ಕೂಡ ತಡೆಯನ್ನ ಕೊಡ್ತೀವಿ, ನಿಮ್ಮ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡ್ತೀವಿ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಷ್ಟಾದ್ರೂ ಕೂಡ ಎಲ್ಲೋ ಒಂದು ಕಡೆ ಪೊಲೀಸರು ತಾವು ಕಾನೂನನ್ನ ಪಾಲಿಸಬೇಕಾಗಿತ್ತು. ಆದ್ರೆ ಪೊಲೀಸರೇ ಕಾನೂನನ್ನ ಮುರಿದಿರುವಂತದ್ದು ಇಲ್ಲಿ ಸಾರ್ವಜನಿಕ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಒಂದು ಕಡೆ ಟೌನ್ ಹಾಲ್ ನಲ್ಲಿ ಮಹಿಷ ದಸರಾ ವೇದಿಕೆ ಕಾರ್ಯಕ್ರಮ ನಡೀತು, ಅಲ್ಲಿ ಐ ಡ್ರಾಮಾ ಆಯಿತು. ಅದಾದ ಬಳಿಕ ಇದೀಗ ಚಾಮುಂಡಿ ಬೆಟ್ಟಕ್ಕೆ ಮಹಿಷಾಸುರನ ಮೂರ್ತಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಇದೀಗ ಮಹಿಷ ದಸರಾ ಸಮಿತಿಯ ಆಚರಣಾ ಸಮಿತಿ ಸದಸ್ಯರೇನಿದ್ರೆ 5 ತಮ್ಮ ಪೊಲೀಸ್ ಜೀಪಿನಲ್ಲೇ ಕರ್ಕೊಂಡು ಹೋಗಿರುವಂತದ್ದು. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಇದು ತಿರುವನ್ನು ಪಡ್ಕೊಳ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.